ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾನಿವತ್ತು ಹೆಲ್ದಿ ಆಗಿರೋ ಸ್ಪೆಗೆಟಿ ಪಾಸ್ತಾ ಮಾಡೋದು ಹೇಗೆ ಅಂತ ತೋರಿಸೋಣ ಅಂತ, ಅದು ಎಗ್ ಜೊತೆ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರೋ ಹಾಗೆ ನಾನು ಆಲ್ರೆಡಿ ಒಂದು ಬೌಲಲ್ಲಿ ಹಾಟ್ ವಾಟರಲ್ಲಿ ಸ್ಪೆಗೆಟಿ ಹಾಕಿಟ್ಟಿದ್ದೀನಿ. ಅದು ಬಾಯ್ಲಿಂಗ್ ಪಾಯಿಂಟ್ ಬರೋವರೆಗೂ ನೀಟಾಗಿ ಈ ಥರ ಸ್ಪೆಗೆಟಿನ ನೀವು ನೋಡ್ತಾ ಇರ್ಬೋದು. ಸೆಮಿ ಕುಕ್ ಆಗಿದೆ, ಇನ್ನೂ ತುಂಬ ಕುಕ್ ಆಗಬೇಕದು, ಯಾಕಂದರೆ ಸ್ವಲ್ಪ ತಿಕ್ಕಾಗಿರುತ್ತೆ ಇದು. ನೋಡ್ತಾ ಇರ್ಬೋದು ನೀವು. ಈ ಥರ ಟ್ರಾನ್ಸ್ಪರೆಂಟ್ ಬಂದು ಕೈಯಲ್ಲಿ ಹಿಂಗೆ ಇಟ್ಕೊಂಡು ಕಟ್ ಮಾಡಿದ ತಕ್ಷಣ, ಕಟ್ಟಾಗೋ ಸ್ಟೇಜಿಗೆ ಬಂದಿದ ತಕ್ಷಣ ಫ್ಲೇಮ್ನ ಆಫ್ ಮಾಡಿಕೊಂಡು ಅದನ್ನು ಸ್ಟ್ರೈನ್ ಮಾಡಿಬಿಡಿ. ಹಾಗೆ ಒಂದು ದಪ್ಪ ತಳ ಇರೋ ಬಾಣಲಿನೂ ತಪ್ಪಿದ್ರೆ ಬೌಲು ತೊಗೊಂಡು ಅದಕ್ಕೆ 2-3 ಚಮಚದಷ್ಟು ಎಣ್ಣೆ ಹಾಕಿ, ನೀವು ನೋಡ್ತಾ ಇರೋ ಹಾಗೆ ನಾನು ಬೆಳ್ಳುಳ್ಳಿನ ಸಣ್ಣಗೆ ಚಾಪ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ದಪ್ಪ ಸೈಜಿಂದು ಒಂದು ಫುಲ್ಲು ಹೋಲ್ ಬೆಳ್ಳುಳ್ಳಿ ಇದೆ. ಬೆಳ್ಳುಳ್ಳಿ ಹಾಕಿದಷ್ಟು ರುಚಿ ಹೆಚ್ಚುತ್ತೆ. ಅದನ್ನು ಚೆನ್ನಾಗಿ ಚಾಪ್ ಮಾಡಾದ್ಮೇಲೆ ಈ ಥರ ಬಾಯ್ಲಿಂಗ್ ಹಾಟಲ್ಲಾಗಿರೋ ಎಣ್ಣೆಗೆ ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ದಟ್ ಗಾರ್ಲಿಕ್ ಆಯಿಲು ರೆಡಿ ಆಗುತ್ತೆ. ಅದಕ್ಕೆ 2 ಎಗ್ಗು ತಪ್ಪಿದ್ರೆ ನಿಮಗೆ ಬೇಕಂದರೆ ಇನ್ನೊಂದು ಆ್ಯಡ್ ಮಾಡ್ಕೋಬೋದು. ಮತ್ತು ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ 2 ಎಗ್ ಆ್ಯಡ್ ಮಾಡಿ. ನಿಮಗೆ ಡಾಮಿನೋಸ್ ಪಿಜ್ಜಾಲೆಲ್ಲ ಆರಿಗಾನೋ ಸ್ಯಾಶೆಟ್ ಸಿಗುತ್ತಲ್ಲ, ಅದನ್ನಾರು ಯೂಸ್ ಮಾಡ್ಬೋದು. ಇಲ್ಲ ನಿಮ್ಮ ಮನೇಲಿ ಆರಿಗಾನೋ ಇದ್ದರೆ ಅದನ್ನು ಯೂಸ್ ಮಾಡಿಕೊಂಡು ಇದಕ್ಕೆ ಹಾಕಿದ್ರೆ ಫ್ಲೇವರು ತುಂಬ ಅಥೆಂಟಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಸಾಸು ಮತ್ತು ಡಾರ್ಕ್ ಸೋಯಾ ಸಾಸ್ನ ಹಾಕಿ ಇಳಿಸೋ ಟೈಮಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಸೊ ದಟ್ ಟೇಸ್ಟು ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಈ ಥರ ಡಿಲಿಷಿಯಸ್ ಆಗಿರೋ ಎಗ್ ಸ್ಪೆಗೆಟಿ ರೆಡಿ ಆಗುತ್ತೆ.